ಇದಕ್ಕೆ ನಾನು ಉರುಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ತೇನೆ. ಸಾಧಾರಣ ಒಂದು ಕೆಂಪು ಬಣ್ಣ ಬರುವಷ್ಟು ನಾವು ಬಾಡಿಸಬೇಕು. ಅದಾದಮೇಲೆ ನೀರಲ್ಲಿ ತೊಳಿಬೇಕಿದನ್ನು. ಹುರುಳಿಕಾಳು ಸೇವನೆ ದೇಹಕ್ಕೆ ತುಂಬಾ ಆರೋಗ್ಯಕರ. ಇದರಲ್ಲಿ ಅಧಿಕವಾಗಿ ಕ್ಯಾಲ್ಸಿಯಂ, ಪ್ರೋಟೀನ್ ಇರೋದರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ನಮ್ಮಲ್ಲಿ ಕಂಡುಬರುವಂತಹ ಶುಗರ್ ಆಗಿರ್ಬೋದು, ಅಸ್ತಮ, ಶೀತ ಇಂತಹ ರೋಗಗಳಿಗೆ ಹುರುಳಿಕಾಳು ಸೇವನೆಯಿಂದ ಕಡಿಮೆಯಾಗುತ್ತೆ. ಇದರಿಂದ ಮೂತ್ರಕಲ್ಲು ಕೂಡ ಕಡಿಮೆ ಆಗುತ್ತೆ. ಮತ್ತು ಇದು ಸ್ವಲ್ಪ ಉಷ್ಣ ಆಗಿರೋದ್ರಿಂದ ಇದರ ಜೊತೆಗೆ ಬಸಳೆಯನ್ನು ಹಾಕಿ ಪದಾರ್ಥ ಮಾಡ್ತಾರೆ. ಅದು ತುಂಬಾ ಟೇಸ್ಟ್ ಆಗಿರುತ್ತೆ. ನಾನಿಲ್ಲಿ ಟೊಮ್ಯಾಟೊ ತಗೊಂಡಿದ್ದೇನೆ, ಬಸಳೆ ತರಲಿಲ್ಲ, ಹಾಗಾಗಿ ಟೊಮೆಟೊ ಮತ್ತು ಹುರುಳಿ ಹಾಕಿ ಪದಾರ್ಥ ಮಾಡ್ತೇನೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಬೇಯಿಸ್ಲಿಕ್ಕೆ ಇಡುವಾಗ 1 ಚಮಚ ಅರಿಶಿನ ಮತ್ತು ಸ್ವಲ್ಪ ಮೆಣಸನ್ನು ತುಂಡು ಮಾಡಿ ಹಾಕಿದ್ದೀನಿ, ಕೆಂಪು ಮೆಣಸನ್ನು, ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಇಲ್ಲಿ ನಾನು ಅರ್ಧ ಗಡಿ ತೆಂಗಿನ ತುರಿ ತಗೊಂಡಿದ್ದೇನೆ, ಮತ್ತು ಸ್ವಲ್ಪ ಮೆಣಸು, ಕೊತ್ತಂಬರಿ, ಅರಿಶಿನ ಮತ್ತು ಜೀರಿಗೆ, ನೀರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ, ಮತ್ತು ಓಂ ಕಾಳು ತಗೊಂಡಿದ್ದೇನೆ, ಮತ್ತು ಹುರಿದಂತಹ ಸಾಸಿವೆ. ಇದೀಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಅರ್ಧಂತಹ ಮಸಾಲವನ್ನು ಸೇರಿಸ್ತಾ ಇದ್ದೇನೆ. ಕರಿಬೇವು ಸೊಪ್ಪಿನಿಂದ ಒಗ್ಗರಣೆ ಹಾಕಿದರೆ ನಮ್ಮ ಈ ಹುರುಳಿ ಸಾರು ರೆಡಿಯಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.